ಒಂದು ತಿಂಗಳ ಕೆಳಗೆ ಗೌರವಿತ ಬಸಪ್ಪಗೌಡರ ಜೊತೆಗೆ ಚರ್ಚೆ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈಗಾಗಲೇ ಅವರ ನೇತೃತ್ವದಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಘನವೆತ್ತ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ಕೊಂಡು ಬಂದಿರಿ. ನಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಹೋರಾಟ, ನಮ್ಮ ಬೇಡಿಕೆ ಈ ರಾಜ್ಯಕ್ಕೆ ಮುಟ್ಟಿಸೋದ ಕೆಲಸ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಮಾಡ್ಕೊಂತ ಬಂದಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿರಿ, ತಮಗೂ ಕೂಡ ಸ್ವಾಗತ. ವಿಶೇಷವಾಗಿ ನಮ್ಮ ಬೇಡಿಕೆ ಯಾವುದೇ ಒಂದು ರಾಜಕೀಯ ದೃಷ್ಟಿಕೋನದಲ್ಲಿ ನಾವ್ಯಾರು ಕೂಡ ನೋಡದೆ, ನಮ್ಮ ಹಕ್ಕು ಇದು, ನಮ್ಮ ಮಲೆನಾಡಿಗೆ ಸಲ್ಲಬೇಕಾದಂತ ಒಂದು ಅವಕಾಶ ಇದು. ಸಂವಿಧಾನದಲ್ಲಿ, ನ್ಯಾಯಾಂಗದಲ್ಲಿ ಹೆಚ್ಚೆಚ್ಚು ಜನರಿಗೆ ಅತ್ಯಂತ ಕಮ್ಮಿ ಸಮಯದಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಸಂವಿಧಾನದ ಚೌಕಟ್ಟಲ್ಲೇ ಇರುವಂತ ಒಂದು ಕಾನೂನು. ಅದು ಪೂರಕವಾಗಿ ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಗುಲ್ಬರ್ಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಧಾರವಾಡ ಪೀಠ ಆಗಿದೆ. ಅದೇ ರೀತಿ ಧಾರವಾಡ ಪೀಠ ಆದ್ಮೇಲೆ 8,000 ಇದ್ದಂತ ಕೇಸ್ಗಳು ಈಗ 40, 50, 60 ಸಾವಿರವರೆಗೂ ಕೂಡ ಅಲ್ಲಿ ಜನರಿಗೆ ನ್ಯಾಯ ಸಿಗ್ತಾ ಇದೆ. ನ್ಯಾಯಾಂಗದ ದೃಷ್ಟಿಕೋನ ಕೂಡ ಅದೇ, ಸಾಮಾನ್ಯ ಜನರಿಗೆ ಅತ್ಯಂತ ಕಮ್ಮಿ ಸಮಯದಲ್ಲಿ ಅವರಿಗೆ ನ್ಯಾಯ ಸಿಗ್ಬೇಕು, ಅಫೋರ್ಡಬಲ್ ಆಗಿ ಸಿಗ್ಬೇಕು. ಆ ಒಂದು ಚೌಕಟ್ಟಲ್ಲಿ ಸಾಕಷ್ಟು ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ನಾವು ಕರಾವಳಿಗೆ ಆಗ್ಬಾರ್ದು ಅನ್ನೋಕ್ಕಿಂತ ನಮ್ದು ಯಾರ್ದು ಕೂಡ ಬೇಡಿಕೆ ಇಲ್ಲ, ನಮ್ಮ ಮಲೆನಾಡಿಗೆ ಯಾವುದೇ ಅನ್ಯಾಯ ಆಗ್ಬಾರ್ದು. ಮತ್ತೆ ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇದೆ, ನಮ್ಮ ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಮಡಿಕೇರಿ ಇದನ್ನು ಕೂಡ ಆ ಭಾಗಕ್ಕೆ ಸೇರಿಸಿ ಆರ್ಥಿಕ ಚಿಂತನೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಇಲ್ಲಿ ನಮಗೆ ಸುದ್ದಿಗಳು ಬರ್ತಾ ಇದೆ. ಮತ್ತೆ ಅಧಿಕೃತವಾಗಿ ಕೂಡ ಅದಕ್ಕಲ್ಲಿ ಹೋಗ್ತಾ ಇರೋದು ನಮ್ಮ ಬಸಪ್ಪಗೌಡರು ಅಂತ ಹಿರಿಯರು, ನಮ್ಮ ಶಿವಮೊಗ್ಗದ ಬಾರ್ ಕೌನ್ಸಿಲ್ ನ ಸ್ನೇಹಿತರು ತಾವೆಲ್ಲರೂ ಕೂಡ ಗಮನಿಸಿ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಕೂಡ ತಾವು ಮಾಡಿದಿರಿ. ತಾವೇ ಯೋಚನೆ ಮಾಡಿ ಹ್ಯಾಕ್ ಪ್ರಾಕ್ಟಿಕಲ್ ಅಂತ ಹೇಳಿ ಕರಾವಳಿಗೆ ಈ ಆಗುಂಬೆ ಘಾಟು ಮತ್ತೆ ಹುಲಿಕಲ್ ಘಾಟ್ ನ ದಾಟ್ಕೊಂಡು ಹೋಗಂತ 200 ಕಿಲೋಮೀಟರ್ ಹೋಗ್ಬೇಕಂದ್ರೂ ಕೂಡ ಸುಮಾರು 5 ಗಂಟೆ ನಮಗೆ ಬೇಕಾಗತ್ತೆ. ನಮ್ಮ ಶಿವಮೊಗ್ಗಕ್ಕೆ ಎಲ್ಲ ರೀತಿಯಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫ್ರಮ್ ಲಾಸ್ಟ್ 5 to 10 years ಅಭಿವೃದ್ಧಿ ಎಲ್ಲದೂ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಬೆಂಗಳೂರಿನ ಹೈಕೋರ್ಟ್ ಪೀಠದಲ್ಲಿ ನಾವು ಅದ್ರ ಕೆಳಗೆ ನಾವು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನ್ಯಾಯಸಮ್ಮತವಾಗಿ ಯಾವ ರೀತಿ ಉತ್ತರ ಕರ್ನಾಟಕಕ್ಕೆ ತಾವೇನ್ ಕೊಟ್ಟಿದ್ದೀರಿ, ಯಾವ ರೀತಿ ಕಲ್ಯಾಣ ಕರ್ನಾಟಕ ತಾವೇನ್ ಮಾಡ್ಕೊಟ್ಟಿದ್ದೀರಿ, ಸಂತೋಷ. ಹಾಗೆ ನಮ್ಮ ಮಧ್ಯ ಕರ್ನಾಟಕಕ್ಕೆ ನಮ್ಮ ಪಕ್ಕದಲ್ಲಿರುವಂತ ಚಿಕ್ಕಮಂಗ್ಳೂರು ಇರ್ಬೋದು, ದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಈ ರೀಜನ್ ಅಲ್ಲಿ ನಮ್ಮ ಶಿವಮೊಗ್ಗ ಅತ್ಯಂತ ಸೂಕ್ತವಾದಂತ ಸ್ಥಳ ಆಗುತ್ತೆ. ಹಾಗಾಗಿ ಜಗಮೋಹನ್ ಸಿಂಗ್ ಕಮಿಟಿಯ ಒಂದು ವರದಿ ಪ್ರಕಾರ ಈ ರೀತಿಯಂತ ಚಿಂತನೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸಬೇಕು. ಹೈಕೋರ್ಟಿನ ನ್ಯಾಯಾಧೀಶರು, ಅದೇ ರೀತಿ ರಾಜ್ಯಪಾಲರು ಆ ಒಂದು ಕಮಿಟಿಲಿ ಇರ್ತಾರೆ. ಮತ್ತೆ ಕೊನೆಗೆ ಸಂಪೂರ್ಣವಾದಂತ ಡಿಸಿಷನ್ ಮೇಕರ್ ಕೇಂದ್ರ ನ್ಯಾಯಾಂಗದ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಜನ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ನಾನು ವಿನಂತಿಯನ್ನು ಮಾಡ್ಕೊಂತೀವಿ, ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಶಿವಮೊಗ್ಗವನ್ನ ಹೈಕೋರ್ಟ್ ಪೀಠವಾಗಿ ಸ್ಥಾಪನೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಇನ್ನೊಂದು ಕಡೆಗೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಈಗೇನ್ ಚಿಂತನೆ ಆಗ್ತಾ ಇದೆ ಅದರಿಂದ ಕೈ ಬಿಡಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಮತ್ತೆ ಈ ಭಾಗದ ಸಂಸತ್ ಸದಸ್ಯನಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಹೋರಾಟ ಬರುವಂತ ದಿನದಲ್ಲಿ ನ್ಯಾಯಸಮ್ಮತವಾಗಿ ಶಾಂತಿಯುತಿಯಿಂದ ಇದನ್ನ ನಮ್ಮ ಈ ಕೋರ್ಟ್ ಪ್ರಿಮಿಸಸ್ ಇಂದ ಹೊರತಲ್ಲಿ ತಗೊಂಡು ಸರ್ಕಾರದ ಗಮನ ಸೆಳೆಬೇಕು ಅಂದ್ರೆ ಆ ದಿಕ್ಕಲ್ಲೂ ಕೂಡ ಪಕ್ಷಾತೀತರು ನಾವೆಲ್ಲರೂ ಕೂಡ ಕೈ ಜೋಡಿಸಿ
ಆ ಹೋರಾಟವನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಮಾಡೋಣ. ನಿಮ್ಮ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಇರ್ಬೇಕಂತ ನಮ್ಮ ಕರ್ತವ್ಯ, ನಿಮ್ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೀನ್ಸ್ ದೆಹಲಿ ಹೋಗಿ ಅಡ್ವಾನ್ಸ್ ಆಗಿ ನಾವು ಅಲ್ಲಿ ಹೋಗಿ ನಮ್ಮ ರಿಕ್ವೆಸ್ಟ್ ಅನ್ನ ಅಲ್ಲಿಯ ಲಾ ಮಿನಿಸ್ಟ್ರಿಗೆ ನಾವು ಬೇಡಿಕೆನ ಸಲ್ಲಿಸಬೇಕು. ಅದಕ್ಕೂ ಕೂಡ ದಿನಾಂಕ ಯಾವ್ದು ನಿಗದಿ ಮಾಡ್ತೀವಿ, ಹೋಗಿ ಬರುವಂತ ಕೆಲಸ ಕೂಡ